ನನ್ನ ಹೆಸರು ರಾಣಿ, ನನ್ನ ವಯಸ್ಸು 27, ನಾನು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನಾನು ನೋಡೋಕೆ ಸೊನ್ನೆಗೆ ಬೆಳ್ಳಗೆ ಇದ್ದೇನೆ. ನನ್ನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ರವಿಚಂದ್ರ ಅವನು ಆಗ ಅಷ್ಟೇ ಸರಿ 1 ತಿಂಗಳಾಗಿತ್ತು. ನೋಡೋಕೆ ಕೆಂಪಾಗಿ ಕಟ್ಟುಮಸ್ತಾದ ದೇಹ ಹೊಂದಿದ್ದ. ನನಗೆ ಆಗ ಅಷ್ಟೇ ಮದುವೆ ಮಾತುಕತೆಯಾಗಿತ್ತು. ಆದರೂ ಅವರು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದೆ. ನಾನು ಅವನನ್ನು ನೋಡಿ ನಕ್ಕರೆ ಸಾಕು, ನೊಬೆಲ್ ತೆಗೆದುಕೊಂಡು ಹೋಗಿ 30 ನಿಮಿಷಗಳ ಕಾಲ ಬರುತ್ತೆ ಇರಲಿಲ್ಲ. ನಾನು ಏನೂ ಇರಬಹುದು ಎಂದು ಯೋಚಿಸಿದೆ. ಕೆಲಸಕ್ಕೆ ಸೇರಿದ ದಿನದಿಂದಲೇ ಹಿಂಗೆ ಮಾಡುತ್ತಿದ್ದ. ನನಗೆ ಕುತೂಹಲ ಕೆರಳಿಸಿತ್ತು. ಅವನು ಹೋಗಿ ಅಲ್ಲಿ ಏನೋ ಮಾಡುತ್ತಿರುತ್ತಾನೆ ಎಂದು ಕುತೂಹಲ ಮೂಡಿಸಿತ್ತು. ಏನೂ ಇರಬಹುದು ಎಂದು ನಾಳೆ ನೋಡಿದರೆ ಆಯಿತು ಎಂದು ಬಿಟ್ಟೆ. ಅವನು ಬರುತ್ತಿರುವುದನ್ನು ಕಾಯುತ್ತಿದೆ. ಆಗ ಅವನು ಬಂದನು. ಕೆಲ ಗಂಟೆಗಳ ಆದಮೇಲೆ ನಾನು ಅವನನ್ನು ನೋಡಿ ನಕ್ಕೆ. ಸ್ವಲ್ಪ ಹೊತ್ತು ಹಾಗೆ ಅವನ್ನು ನೋಡಿದೆ. ಆಗ ಅವನು ನನ್ನನ್ನು ನೋಡಿದ. ನಾನು ಅವನನ್ನು ಗಮನಿಸಿದೆ ಕೆಳಗಿನಿಂದ ಮೆಲ್ವಿನವರೆಗೂ. ಆಗ ನಾನು ಅವನ ಪ್ಯಾಂಟ್ ಮುಂದೆ ಏನೋ ಎಂದು ನೀತತ್ತೆ. ಪ್ಯಾಂಟ್ ಮುಂದೆಯಿಂದ ಟೈಟೇ ಆಗಿರೋ ಹಾಗೆ. ನನಗೆ ಸಂದೇಹ ಬಂದು ಅವನ ಹಿಂದೆನೇ ಹೋಗಿ ಅವನನ್ನು ಬಾತ್ರೂಮ್ ಕಿಟಕಿ ಎಲ್ಲಿ ನೋಡುತ್ತಿದ್ದೆ. ಆಗ ಅವನು ತನ್ನ ಮೊಬೈಲ್ ನಲ್ಲಿ ವಿಡಿಯೋ ನೋಡಲು ಪ್ರಾರಂಭಿಸಿದ. ಅಷ್ಟರಲ್ಲಿ ಅವನು ಎಲ್ಲ ಬಿಚ್ಚಿ ಹಾಕಿದ್ದ ಮತ್ತು ಪೈಪ್ ಕೈಯಲ್ಲಿ ಹಿಡಿದು ಹಿಂದೆ ಮುಂದೆ ಮಾಡುತ್ತಾ ಇದ್ದಾನು. ಅದನ್ನು ನಾನು ನೋಡಿ ಮನಸ್ಸಿಗೆ ಒಂಥರ ಆಗಿತ್ತು. ನಾನು ಅಲ್ಲಿಂದ ಹೊರಟು ಹೋದ. ಮತ್ತೆ ನನ್ನ ಮನಸ್ಸು ಅಲ್ಲಿಯೇ ಹೋಗಬೇಕು ಅನಿಸಿತ್ತು. ಅಲ್ಲಿ ಹೋಗಿ ನನಗೂ ಅದನ್ನು ನೋಡುತ್ತಲೇ ನನ್ನ ಮೈಯೆಲ್ಲ ಬೆವರಿನಿಂದ ಜುಮ್ ಜುಮ್ ಅಂದಿತು. ಅಲ್ಲೇ ಹೊರಗಿ ನಿಂದ ನಾನು ಸನ್ನೆಗೆ ಅಲ್ಲೇ ನಿಂತು ನನ್ನ ಬಾಲುಗಳು ಹಿಸುಕುತ್ತಾ ಮೈಯೆಲ್ಲ ಬಿಸಿ ಬಿಸಿಯಾಗಿತ್ತು. ನಾನು ನೋಡದೆ ಅಲ್ಲಿನ ಬಕೆಟ್ ಬೀಳಿಸಿ ಬಿಟ್ಟೆ. ಅವನು ನನ್ನನ್ನು ನೋಡಿ ನನ್ನ ಒಳಗಡೆ ಎಳೆದು ಅವನು ನನಗೆ ಜೋರಾಗಿ ಜಗಿ ಗಟ್ಟಿಯಾಗಿ ಹಿಡಿದು ಅವನು ನನ್ನ ಬಾಲುಗಳನ್ನು ಹಿಸುಕಿದ. ನನಗೂ ಏನೂ ಮಾಡಬೇಕೆಂದು ತಿಳಿಯದೆ ಅವನ ಜೊತೆ ಸೇರಿ ಮಾಡಬಾರದನ್ನು ಅವನ ಜೊತೆ ಮಾಡಲು ಪ್ರಯತ್ನಿಸಿದೆ. ಅವನು ನನ್ನ ಎಲ್ಲಾ ಬಟ್ಟೆಗಳನ್ನು ಓಪನ್ ಮಾಡಿ ಅವನು ಪೈಪ್ ಹಿಂದ ನನ್ನ ಬಾವಿಯಲ್ಲಿ ಹಾಕಲು ಪ್ರಾರಂಭಿಸಿದ. ನಂತರ ನನಗೂ ಆಸೆ ಇತ್ತು. ಅದನ್ನು ಇವನಿಂದ ಈಡೇರಿಸಿಕೊಂಡೆ. ನನಗಂತೂ ಅವನಿಂದ ಮತ್ತು ಅವನ ಪೈಪಿಂದ ನನಗೆ ತುಂಬಾನೇ ಮಜವಾಗಿ ಇತ್ತು. ಇಬ್ಬರು ಮಾಡಿದ್ದೆವು. ಈ ತರ ನಾವಿಬ್ಬರ ಸಂಬಂಧ ಹಿಂಗೆ ಮುಂದೆವರಿಯಿತಾ